ಜಾಣರೇ ದೂರ ಹೋಗ್ಬೇಕು ಮಕ್ಕಳೇ. ಜಾಣರೇ ದಡ್ಡರೇ ನೀವು ದಡ್ಡ ಜಾಣರು ಏನ ನೀವು ಜಾಣರಾಗಿರ್ಬೇಕು. ನೀವು ಜಾಣರಾಗಿರ್ಬೇಕಂದ್ರೆ ಏನಪ್ಪ ಅಂದ್ರ ಮೊದಲ ತಂದೆ ತಾಯಿ, ಮೊದಲೇನ ತಂದೆ ತಾಯಿ, ಆಮೇಲೆ ಗುರು. ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ. ಅಂದ್ರೇನು? ತಂದೆ ತಾಯಿ ದೇವರಿಗೆ ಸಮಾನ ಮತ್ತು ಗುರು ದೇವರಿಗೆ ಸಮಾನ. ನಾವೊಂದು ಮಂತ್ರ ಏನು ಹೇಳ್ತೇವೆ ಸ್ತೋತ್ರ ಗುರುವಿನ ಬಗ್ಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೌದಾ? ಗುರು ಈ ಮೂವರಿಗಿಂತನೂ ಮೇಲಂತ, ದೇವರಿಗಿಂತನೂ ಗುರು ಮೇಲ. ಈ ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರ ಅದರಲ್ಲ, ಇವ್ರಿಗಿಂತ ಮೇಲಾದಂಥವ ಗುರು. ನಿಮ್ಮನ್ನ ಒಳ್ಳೆಯ ನಾಗರಿಕರನ್ನಾಗಿ, ಒಳ್ಳೆಯ ಸತ್ ಪ್ರಜೆಗಳನ್ನಾಗಿ ಮಾಡುವಂಥವ್ರು ಯಾರು? ಗುರು. ಎಲ್ಲಾದರೂ ಶಾಲೆಯಲ್ಲಿ ಯಾವುದೇ ಗುರುಗಳು ನಿಮಗೆ ಅನ್ಯ ಮಾರ್ಗವನ್ನ ತೋರಿಸಿದಾರ, ಅಥವಾ ಕೆಟ್ಟದ್ದು ಮಾಡಂತ ಹೇಳ್ಯಾರ, ಕಳು ಮಾಡಂತ ಹೇಳ್ಯಾರ, ಸುಳ್ಳು ಹೇಳಂತ ಹೇಳ್ಯಾರ, ಮನೆ ಕೆಲಸ ಮಾಡ್ಕೊಂಡ್ ಬರಬಾರ್ದಂತ ಹೇಳ್ಯಾರ, ನಿಮ್ಮ ಅಪ್ಪ ಅಮ್ಮನ ಮಾತು ಕೇಳಬಾರ್ದಂತ ಹೇಳ್ಯಾರ, ನಿಮ್ಮ ಅಣ್ಣಗೆ ಬೈ ಅಂತ ಹೇಳ್ಯಾರ, ನಿಮ್ಮ ಅಕ್ಕನ ಬೈ ಅಂತ ಹೇಳ್ಯಾರ, ಇದು ಯಾವುದು ಹೇಳಂಗಿಲ್ಲ. ನೀನೊಬ್ಬ ದೊಡ್ಡ ರಾಜಕೀಯ ವ್ಯಕ್ತಿಯಾಗಿ, ದರೋಡೆಕೋರನಾಗಿ, ಕುಖ್ಯಾತ ರೌಡಿಯಾಗಿ, ಕೊಲೆಗಾರನಾಗ ಅಂತ ಹೇಳ್ತಾರ? ಇಲ್ಲ. ಒಳ್ಳೆ ದೇಶದ ಪ್ರಜೆಯಾಗಿ, ದೇಶದ ನಾಗರಿಕನಾಗಿ, ಸಮಾಜದ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ನಡೆ ನುಡಿಯನ್ನಿಟ್ಟುಕೊಂಡು ತಂದೆ ತಾಯಿ ಮತ್ತು ಕಲಿಸಿದ ಗುರುವಿಗೆ ಗೌರವವನ್ನು ತರ್ತಕ್ಕಂಥ ಬೋಧನೆಯನ್ನು ಮಾಡ್ತಾರೆ ಹೊರತು ಗುರುಗಳು ಯಾವುದೇ ಕಾರಣಕ್ಕೂ ಯಾವಾಗಲೂ ನಿಮಗೆ ಕೆಟ್ಟದನ್ನ ಅಥವಾ ಅನ್ಯ ದಾರಿಯನ್ನ ತೋರಿಸುವುದಿಲ್ಲ. ಅದಕ್ಕ ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಬಲ್ಲನೆ. ಗುರು ಮುನಿದರೆ ಹರ ಅಂದ್ರೆ ಯಾರು? ಇಲ್ಲಿ ನಾವೇನು ಹೇಳ್ತೀವಿ, ಶಿವ ಪರಮಾತ್ಮ ದೇವರು ಮೇಲಿದನಲ್ಲ ದೇವರು. ಒಂದು ವೇಳೆ ಅವ ನಮ್ಮ ಮೇಲೆ ಮುನಿದ್ರ, ನಿಮ್ಮ ಮೇಲೆ ಮುನಿದರೆ, ಸಿಟ್ಟು ಬಂದು ಕೋಪ ಬಂದು ನಿಮಗೆ ಶಾಪ ಕೊಟ್ರೆ ಅದನ್ನು ತಡೆಯುವಂತ ಶಕ್ತಿ ಯಾರಿಗದ? ಗುರುವಿಗದ. ಏನದ? ಗುರುವಿಗಿದೆ. ನಿಮಗೇನಾದ್ರೂ ದೇವರು ಶಾಪ ಕೊಟ್ರ ಆ ಶಾಪವನ್ನ ಹಿಂತೆಗೆದುಕೊಳ್ಳುವಂತ ಗುರು ಮಾಡ್ತಾನಂತ. ಅದಕ್ಕ ಹರ ಮುನಿದರೆ ಗುರು ಕಾಯಬಲ್ಲ, ಗುರು ಮುನಿದರೆ ಹರ ಕಾಯಬಲ್ಲನೆ ಅಂತ ಕ್ವಶನ್ ಮಾರ್ಕದಲ್ಲಿ ಹರ ಕಾಯಬಲ್ಲನೆ ಅಂತ. ಇಲ್ಲೇ ತಂದೆ ತಾಯಿ ಮೊದಲ ನಿಮಗೆ ಮನೆಯೇ ಮೊದಲು ಪಾಠಶಾಲೆ, ತಾಯಿಯೇ ಮೊದಲು ಗುರು. ಹೌದಾ? ಹೌದಾ? ಅರ್ಥ ಗೊತ್ತಾಗುತ್ತೆ ನಿಮ್ಗ? ಮೊದಲ ತಾಯಿನೇ ಗುರು, ಮನೆಯ ಪಾಠಶಾಲೆ, ತಾಯಿಯೇ ಮೊದಲ ಗುರು, ಆಮೇಲೆ ಶಾಲೆಯಲ್ಲಿ ಗುರುಗಳು. ಒಂದಕ್ಷರ ಕಲಿಸಿದವರೇ ಗುರು. ನೀವು ಗಳಿಸಿದಂತ ಹಣ, ನಿಮ್ಮ ಅಪ್ಪ ಅಮ್ಮ ಗಳಿಸಿದಂತ ಹಣ, ಆಸ್ತಿ, ದೊಡ್ಡ ದೊಡ್ಡ ಮನೆ ಕಟ್ಸಿದ್ದು ಎಲ್ಲವೂ ಮಧ್ಯಂತರ ಹೋಗ್ಬೋದು, ಮಧ್ಯಂತರ ಹಾಳಾಗಿ ಹೋಗ್ಬೋದು. ಹೆಂಗೆ ಹಾಳಾಗಿ ಹೋಗ್ತಾವ ಅಂದ್ರೆ, ಏನೂ ಕೆಲಸ ಮಾಡಲಾರ್ದಾನೆ ಮಜಾ ಮಾಡೋದು, ಕುಡಿದು ತಿನ್ನೋದು, ತಿರುಗಾಡೋದು ಮಾಡಿಬಿಟ್ರೆ ಆ ಮನಿನೂ ಹೋಗುತ್ತಾ, ಆಸ್ತಿನೂ ಹೋಗುತ್ತಾ, ಎಲ್ಲ ಹೋಗುತ್ತೆ. ಹೌದಾ? ಆದರೆ ನಿಮಗ ಕಲಿಸಿದಂಥ ಅಕ್ಷರ ಜ್ಞಾನ ಯಾರು ಏನು ಮಾಡಿದ್ರು ಅದನ್ನು ಕಸಗೊಳಕ್ಕೆ ಸಾಧ್ಯ ಇಲ್ಲ. ನಿಮಗೆ ಕಲಿಸಿದಂಥ ಅಕ್ಷರ ಜ್ಞಾನ ಏನು ಕಸಗೊಳಕ್ಕಾಗತ್ತಾ? ಇನ್ನೊಬ್ರು ಯಾರನ್ನ ಕಲಿಯೋಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಗುರುಗಳಂದ್ರೆ ನಮ್ಗೆ ಯಾವ ರೀತಿ ಭಾವನೆ ಇರ್ಬೇಕಪ್ಪ ಅಂತಂದ್ರೆ, ಹೃದಯ ತುಂಬಿ ಬರಬೇಕು. ನಿಮಗೆ ಕಲಿಸಿದಂಥ ಗುರುವನ್ನ ನೋಡಿದ ಕೂಡಲೇನ ಪ್ರೀತಿ ಗುರುವಿನ ಮೇಲೆ ವಿಧೇಯರಾಗಿ ಅಲ್ಲೇ ನಾವು ಆತ್ಮದಲ್ಲೇನ ತಲೆಬಾಗಬೇಕು ಗುರುವಿಗೆ. ಎಲ್ಲಿ ಗುರುವಿಗೆ ವಿಧೇಯತೆ ಇದೆ, ಯಾವ ವಿದ್ಯಾರ್ಥಿಯಲ್ಲಿ ಗುರುವಿಗೆ ವಿಧೇಯತೆ ಇದೆ, ಆ ವಿದ್ಯಾರ್ಥಿಗೆ ವಿದ್ಯೆ ಸಿಕ್ಕೇ ಸಿಗುತ್ತೆ. ಅವು ಒಳ್ಳೆಯ ಸತ್ಪ್ರಜೆಯಾಗಿ
ಇರ್ತಾನೆ. ಎಲ್ಲಿ ಗೌರವ ಕೊಡೋದಿಲ್ಲ ಅಲ್ಲೇ ಆ ವಿದ್ಯಾರ್ಥಿ ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಯಾಗಿ ಬಾಳ್ತಾನೆ. ಅರ್ಥ ಆಯ್ತಾ? ಅದಕ್ಕೆ ಮನೆಯಾಗ ತಂದೆ ತಾಯಿ ಮಾತು ಕೇಳಬೇಕು, ಗುರುಗಳ ಮಾತು ಕೇಳಬೇಕು, ಒಳ್ಳೆ ಪ್ರಜೆಯಾಗಿ ಬಾಳಬೇಕು. ಇಲ್ಲೇ ಮಾಡ್ಕೊಂಬರ್ರಿ, ಇಲ್ಲೇ ಇದ್ರ ಮೇಲೆ ಊಟ ಇಲ್ಲೇ ಇಲ್ಲೇ ಮಾಡ್ಸೋದು. ಅದನ್ನ ಫ್ರಿಜ್ನಾಗ ಇಡಾಕೋರಿ ಎಷ್ಟತನ ಅಲ್ಲ ಅಕ್ಕ ಕೊಟ್ಬಿಡಿ ಚಿನಿ ಅರ್ಥ ಆಯ್ತಾ? ಇನ್ನೂ ಸ್ವಲ್ಪ ಜೋರಾಗಿ ಫ್ಯಾನ್ ಇದೆ, ಹೊರಗೆ ಲೈಟ್ ಹಾಕಿ ಜೋರಾಗಿ ಅವ್ರು ಹೇಳ್ತಾರೆ. ನಿಮಗೆ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಿಮ್ಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್.